ವಿಲಾಸ್ ಜೋಶಿ ಅವರೇ, ಬೆಳಗಾವಿ 400 ಕೋಟಿ ರೂಪಾಯಿ ದರೋಡೆ ಕೇಸ್ ಅಂತಿತ್ತಲ್ಲ, ಹಾ ಅದು ಬೋಗಸ್ ಅಂತ ಸಂಯುಕ್ತ ಕರ್ನಾಟಕ ಮೊದಲೇ ವರದಿ ಮಾಡಿತ್ತು. ಈಗ ಅದು ಹೌದು. ತನಿಖೆಯಿಂದ ಕೂಡ ದೃಢಪಟ್ಟಿದೆ. ಆ, ಹ್ಮ್ ಇದು ಹೇಗೆ ಬಯಲಾಗಿದ್ದು ಸತ್ಯ? ಬೋಗಸ್ ಅನ್ನೋ ಸತ್ಯ ಹೇಗೆ ಬಯಲಾಗಿದ್ದು? ಸರ್, ಆಕ್ಚುಲಿ ಇದು ಚೋರ್ಲಾ ಘಾಟ್ ಬರೋದು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಬಾರ್ಡರ್ ಬರುತ್ತೆ ಇದು. ಹಾ ಹಾ. ಚೋರ್ಲಾ ಘಾಟದಲ್ಲಿ ಜನವರಿ ಫಸ್ಟ್ ವೀಕ್ದಲ್ಲಿ ಮೊದಲೇ ವಾರದಲ್ಲಿ ಈ ಪ್ರಕರಣ ಒಂದು ಬರ್ತದೆ. ಹ್ಮ್ ಆಗ ಸಂದೀಪ್ ಪಾಟೀಲ್ ಅಂತ ಭೂಮಿ ವ್ಯವಹಾರ ಮಾಡೋ ರಿಯಲ್ ಎಸ್ಟೇಟ್ ಏಜೆಂಟ್ ಅವನೊಂದು ನಾಸಿಕ್ ಪೊಲೀಸರಿಗೆ ದೂರು ಕೊಡ್ತಾನೆ. ಏನಂದ್ರೆ 400 ಕೋಟಿ ದರೋಡೆ ಆಗಿದೆ, ಹೀಗಾಗಿದೆ ಅಂತೇಳಿ. ಅವರು ಪೊಲೀಸರು ಇದನ್ನ ಸೀರಿಯಸ್ ತಗೋತಾರೆ. ಅವ್ರು ಒಂದು ಅಲ್ಲಿ ನಾಸಿಕ್ ಪೊಲೀಸರು ಬೆಳಗಾವಿ ಎಸ್ ಪಿ ಪತ್ರ ಬರೀತಾರೆ. ಏನಂದ್ರೆ ಇಂತ ದೂರು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನೀವು ನಿಮ್ಮ ಬಾರ್ಡರ್ ಬರುತ್ತೆ, ಇದು ವಿಚಾರಣೆ ಮಾಡಿ ಅಂತೇಳಿ. ಆದ್ರೆ ಬೆಳಗಾವಿ ಎಸ್ ಪಿ ಏನಿದಾರಲ್ಲ, ನಾಗರಾಜ್ ಅವರು, ಅವರು ಸಮಗ್ರ ವಿಚಾರಣೆ ಮಾಡಿದಾಗ ಆರಂಭದಲ್ಲಿ ಅವ್ರಿಗೆ ಇದು ಏನೋ ಇದರಲ್ಲಿ ಫಾಲ್ಸ್ ಇದೆ ಅಂತ ಗುರ್ತಾಗುತ್ತೆ. ಹೀಗಾಗಿ ಈ ಪ್ರಕರಣ ನಾವು ಸ್ವಲ್ಪ ಸೀರಿಯಸ್ ತಗೊಂಡು ಇದನ್ನ ಸಂಯುಕ್ತ ಕರ್ನಾಟಕ ಇದನ್ನ ಯಾವಾಗಲೂ ಸೀರಿಯಸ್ ತಗೊಂಡು. ಯಾಕಂದ್ರೆ ವೇಗವಾಗಿ ಎಲ್ಲ ಉಳಿದವ್ರು ಮಾಡಿದಂತೆ ನಾವು ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಹಿರಿಯಣ್ಣ ಅಂತ ಪತ್ರಕ್ಕೆ ಹೆಸರಾಗಿದ್ದು. ಹೀಗಾಗಿ ನಾವು ಸಹಿತ ಇದನ್ನ ವಿಚಾರಣೆ ಮಾಡಿದ್ವಿ ಎಲ್ಲ ಕೂಡಿದನ. ನಮಗೂ ಸ್ವಲ್ಪ ಅನುಮಾನ ಶುರು ಆಯ್ತು ಇದ್ರ ಬಗ್ಗೆ. ಈ 400 ಕೋಟಿ ಸಾಗಿಸಿ 2000 ನೋಟನ್ನ ಬ್ಯಾನ್ ಆಗಿದ್ದ ನೋಟನ್ನ 4 ವರ್ಷದಿಂದ 19ರಲ್ಲಿ ಬ್ಯಾನ್ ಆಗಿದ್ದು, 2019ರಲ್ಲಿ ಬ್ಯಾನ್ ಆಗಿದ್ದ ನೋಟನ್ನ ಹೇಗೆ ಸಾಗಿಸ್ತಾರೆ, ಮತ್ತೆ ಏನ್ ಮಾಡ್ತಾರೆ ಅಂತೇಳಿ. ಹಾಗಾಗಿ ವಿಚಾರಣೆ ಮಾಡ್ಕೋತ ಎಸ್ ಪಿ ಅವ್ರನ್ನ ಕೇಳಿದ್ವಿ, ಎಲ್ಲಾ ಕೇಳಿದ್ರ ಬಗ್ಗೆ ಅದು ಏನೋ ಇದರಲ್ಲಿ ಗೋಲ್ಮಾಲ್ ಇದೆ ಅಂತ ನಮಗೆ ಸುದ್ದಿ ಬಂತು. ಅಂದ್ರೆ ಇದು ಸಂಪೂರ್ಣ ಸುಳ್ಳಿದೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಪೊಲೀಸ್ ಸೀರಿಯಸ್ ತಗೊಂಡು ಅವರೊಂದು SIT ರಚನೆ ಮಾಡಿದ್ರು. ಆಗ SIT ತನಿಖೆಯನ್ನು ವರದಿ ಬಂತಲ್ಲ ನಿನ್ನೆ, ತನಿಖೆ ವರದಿ ಸಂಪೂರ್ಣ ಬೋಗಸ್ ಕೇಸ್ ಅಂತ ಬಂತು. ಅಂದ್ರೆ ಇದ್ರ ಅರ್ಥ ಪತ್ರಿಕೆ ಏನು ಊಹೆ ಮಾಡಿತ್ತು, ಏನು ವರದಿ ಮಾಡಿತ್ತು, ಅದು ಸತ್ಯ ಅಂತ ಆಯ್ತು ಇದರಲ್ಲಿ. ಹೀಗಾಗಿ ಅದೇ ಕಾರಣದಿಂದ ಈ ಮಹಾರಾಷ್ಟ್ರ ನ್ಯಾಯಾಲಯ ಏನೊಂದು 7 ಜನ ಅರೆಸ್ಟ್ ಮಾಡಿತ್ತಲ್ಲ ಪೊಲೀಸರು, ಅದನ್ನ ಆರೋಪದಿಂದ ಮುಕ್ತ ಮಾಡಿದ್ರು ಅವ್ರನ್ನ. ಅದೇ ಈಗ ನೀವು ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ನೀವು ಈ ಹಿಂದೆ ಒಂದು ಫೋನ್ ಕಾಲ್ ಅನ್ನ ತಗೊಂಡಿದ್ವಿ ನಿಮ್ ಈ ಕೇಸಿನ ಬಗ್ಗೆ ಮಾತಾಡಿಸೋದಕ್ಕೆ. ಹೌದು. ಅವಾಗ 400 ಕೋಟಿ ರೂಪಾಯಿ ದರೋಡೆ ಆಗಿದೆ, ರಾಬರಿ ಆಗಿದೆ ಅಂತ ಒಂದು ದೊಡ್ಡದು ಸುದ್ದಿ ಆಗ್ಬಿಟ್ಟಿತ್ತು, ದೇಶದಲ್ಲೇ ಅತಿ ದೊಡ್ಡ ಸುದ್ದಿ ಅಂತ. ಹೌದು. ಬಟ್ ಆದ್ರೆ ವಿಲಾಸ್ ಜೋಶಿ ಅವರು ಮಾತಾಡ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರು, ಇದೊಂದು ಅನುಮಾನಾಸ್ಪದವಾಗಿದೆ, ಪ್ರತಿಯೊಂದು ಹಂತದಲ್ಲೂ ಇದು ಒಂದು ರಾಬರಿ ಮೇಲೇನೆ ಅನುಮಾನ ಇದೆ ಅಂತ. ನಿಮ್ಗೆ ಹೌದು ಆದಂತ ಫಸ್ಟ್ ಇನ್ಫಾರ್ಮೇಶನ್ ಸಿಕ್ಕಿದಾಗ ಸರ್, ನಮಗೆ ಒಂದು ನೀವು ಸ್ಪಷ್ಟ ಕರೆಕ್ಟ್ ಆಗಿ ಹೇಳಿದ್ರಿ ಇದನ್ನ. ನಾವು ಈ ಪ್ರಕರಣ ಬಂದ ನಂತರ ನಮ್ಮ ಆಫೀಸ್ ಅಲ್ಲಿ ಚರ್ಚೆ ಮಾಡಿ ಪ್ರಕಾರ, ಸಂಪಾದಕರಾಗಲಿ ಸೀನಿಯರ್ ಚರ್ಚೆ ಮಾಡಿ ಪ್ರಕಾರ ಒಂದ್ ಯಾಕೋ ನನಗೆ ಅನುಮಾನ ಬಂತು. ಇದು 400 ಕೋಟಿ ಹೇಗೆ ಸಾಗದೆ ಇದು? ಮತ್ತೆ ಚೋರ್ಲಾ ಘಾಟ್ ಅದ ಸಿಂಗಲ್ ರೋಡ್, ಅದು ಘಾಟ್ ಪೂರ್ತಿ ಯಾವುದೇ ಗಾಡಿ ವೇಗವಾಗಿ ಹೋಗಕ್ ಸಾಧ್ಯನೇ ಇಲ್ಲ ಅಲ್ಲಿ. ಮತ್ತೆ ಅಲ್ಲಿ ದರೋಡೆ ಆಗೋ ಸಾಧ್ಯನೇ ಇಲ್ಲ. ಒಂದು ಸೀದಾ ಹೋಗ್ಬೇಕು ಅವರು. ಏನಲ್ಲಿ 3 ಚೆಕ್ ಪೋಸ್ಟ್ ಬರುತ್ತೆ ಅಲ್ಲಿ. ಈ ಗೋವಾದಿಂದ ಬೆಳಗಾವಿ ಬರೋಕಾದ್ರೆ ಸುಮಾರು 3 ಚೆಕ್ ಪೋಸ್ಟ್ ಬರುತ್ತೆ. ಅಬಕಾರಿ ಚೆಕ್ ಪೋಸ್ಟ್ ಬರುತ್ತೆ, ಮತ್ತೆ ಇನ್ನೊಂದು ಎಲ್ಲಾ ವೆಹಿಕಲ್ ಚೆಕಿಂಗ್ ಮಾಡ್ತಾರೆ. ಅಂತ ಅದನ್ನ ಕಣ್ ತಪ್ಪಿಸಿ ಇವ್ರು ಹೇಗ್ ಬಂದ್ರು ಅನ್ನೋ ಅನುಮಾನ ನಮ್ಮನ್ನ ಕಾಡ್ತಾ ಇತ್ತದು. ಆವಾಗ ವಿಚಾರಣೆ ಮಾಡ್ಕೋತ ಬಂದಾಗ ಇದು ಸಂಪೂರ್ಣ ಬೋಗಸ್ ಅಂತ ಗುರ್ತಾಯ್ತು ನಮಗಿದು. ಆಮೇಲೆ ಬ್ಯಾನ್ ಆಗಿದ್ದ ನೋಟನ್ನ ಇವ್ರು ತಗೊಂಡು ಏನ್ ಮಾಡ್ತಾರೆ ಈಗ? ಅವಾಗ 2019ರಲ್ಲಿ ಬ್ಯಾನ್ ಆಗಿತ್ತು 2000 ನೋಟನ್ನ. ಆ ಒಂದ್ ತಿಂಗಳಲ್ಲೇ ಬ್ಯಾನ್ ಮಾಡಿದ್ರೆ ಹೌದಪ್ಪ ಇದ್ರಲ್ಲಿ ಏನೋ ಇರ್ಬೋದು ಅಂತ ಅನ್ಸಿತ್ತು. ಸುಮಾರು 2-3 ವರ್ಷಗಳ ನಂತರ ಈಗ 2000 ನೋಟನ್ನ ಸಾಗಣೆ ಮಾಡ್ತಿದಾರೆ ಅನ್ನೋದು ನಮ್ಗೆ ಮೇಲ್ನೋಟಕ್ಕೆ ಇದು ಕಂಡು ಬಂತು ಅವಾಗ ನಮಗೆ ಇದನ್ನ. ಅಲ್ಲ, ಈಗ ಈ ಸಂದೀಪ್ ಪಾಟೀಲ್ ಅಂತ ಏನು ದೂರ್ ಕೊಟ್ಟಿದ್ನಲ್ಲ, ರಿಯಲ್ ಎಸ್ಟೇಟ್ ಏಜೆಂಟ್, ಹಾ, ಅವನು ಸುಳ್ಳುಗಳ ಕಥೆನ ಕಟ್ಟಿ ದೊಡ್ಡ ಹೀರೋ ಆಗಕ್ ಹೋಗಿ ವಿಲನ್ ಆದ್ನ ಅಂತ ಈಗ ಇಲ್ಲಿ ಅಲ್ವಾ? ಒಂದು ಅನುಮಾನ ಏನು ಕಾಡ್ತಾ ಇದೆ ಅಂದ್ರೆ ನಮಗೆ, ಹಾ. ಸಂದೀಪ್ ಪಾಟೀಲು ಅವನು ಭೂಮಿ ವ್ಯವಹಾರ ಮಾಡುವವನು ಏಜೆಂಟ್, ರಿಯಲ್ ಎಸ್ಟೇಟ್ ಏಜೆಂಟ್. ಹೀಗಾಗಿ ಅವರು ಎಲ್ಲೋ ಒಂದು ಹಣಕಾಸಿನ ವ್ಯವಹಾರ ಸಂಬಂಧಪಟ್ಟಂಗೆ ಜನರ ದಿಕ್ ತಪ್ಪಿಸೋ ಸಲುವಾಗಿ ಅಥವಾ ಇಡೀ ಪೊಲೀಸ್ ಇಲಾಖೆಯನ್ನ ದಿಕ್ ತಪ್ಪಿಸೋ ಸಲುವಾಗಿ ಈ ರೀತಿ ಪ್ಲಾನ್ ಮಾಡಿದನ ಅಂತ ಅನುಮಾನ ನಮ್ಗಿದೆ. ಈಗ ವಿಶೇಷವಂದ್ರೆ ಗಮನಿಸಿ, ಮಹಾರಾಷ್ಟ್ರ ಪೊಲೀಸರು ಅಥವಾ ಬೆಳಗಾವಿ ಪೊಲೀಸರು ಆ ನಿಟ್ಟಿನಲ್ಲಿ ಎನ್ಕ್ವೈರಿ ಮಾಡಿದ್ರೆ ಸತ್ಯ ಇನ್ನೂ ಬಯಲಾಗುತ್ತೆ ಅದು. ಅದನ್ನ ಪೊಲೀಸರು ಆಗ್ಬೇಕು, ಪೊಲೀಸಿಂದ ಆಗ್ಬೇಕಾಗಿದೆ ಕೆಲಸ ಅದು. ಸರಿ ಸರಿ ಸರ್. ಸರ್, ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲೂ ಇವತ್ತು ಬೆಳಗಾವಿ 400 ಕೋಟಿ ರೂಪಾಯಿ ದರೋಡೆ ಕೇಸೇ ಬೋಗಸ್ ಅನ್ನೋ ಒಂದು ಸುದ್ದಿನ ನಾವು ಪ್ರಕಟ ಮಾಡಿದೀವಿ. ಹೌದು. ಈಗ ಆ ಸುದ್ದಿನ ಆ ಸುದ್ದಿಯಲ್ಲೇ ಇದೆ, ಸಂದೀಪ್ ಪಾಟೀಲ್ ಅವ್ರ ದೂರುದಾರ ಇದನ್ನಲ್ಲ, ಈಗ ಅವನ ವಿರುದ್ಧ ಮುಂದಿನ ಕ್ರಮ ಏನಾಗ್ಬೋದು ಸರ್? ಕಠಿಣವಾದ ಕ್ರಮ ಏನಾದ್ರು ಆಗುತ್ತಾ? ಈಗ ಪೊಲೀಸರು ಯಾಕೆ ಈ ರೀತಿ ಹೇಳಿಕೆ ಕೊಟ್ಟ, ಯಾಕೆ ಈ ರೀತಿ ದಿಕ್ ತಪ್ಪಿಸಿದ ಪೊಲೀಸರನ್ನ, 3 ರಾಜ್ಯದ ಪೊಲೀಸರನ್ನ ಯಾಕೆ ದಾರಿ ತಪ್ಪಿಸಿದ ಅನ್ನೋದು ವಿಚಾರಣೆನ ಪೊಲೀಸರು ಮಾಡ್ತಾ ಇದಾರೆ ಅನಿಸುತ್ತೆ ಬಹುಶಃ. ಈಗ ಮಹಾರಾಷ್ಟ್ರ ಪೊಲೀಸರು ಅದನ್ನ ವಿಚಾರಣೆ ಮಾಡ್ತಾ ಇದ್ರೆ, ಬೆಳಗಾವಿ ಪೊಲೀಸರು ಸಹಿತ ಇವತ್ತು ಅದನ್ನ ಆ ನಿಟ್ಟಿನಲ್ಲಿ ಥಿಂಕ್ ಮಾಡ್ತಾ ಇದಾರೆ. ಅಂದ್ರೆ ಇದ್ರ ಅರ್ಥ ಏನೋ ಅವ್ರದ್ದೇನೋ ಹಣಕಾಸಿನ ವ್ಯವಹಾರ ಸಂಬಂಧಪಟ್ಟಂಗೆ ತನ್ನ ಪಾರವ ಸಲುವಾಗಿ ಈ ರೀತಿ ಮಾಡಿರಬಹುದು ಅನ್ನೋ ಅನುಮಾನನೂ ವ್ಯಕ್ತವಾಗ್ತಾ ಇದೆ.
ಹ್ಮ್ ಪ್ರಾರಂಭದಿಂದಲೂ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ಈ ಕೇಸಿನ ತನಿಖೆ ಮೇಲೆ ಬಹಳಷ್ಟು ನಿಗಾ ವಹಿಸಿ ಕೂಲಂಕುಷವಾದಂತ ತನಿಖೆ ಮಾಡಿದ್ದಾರೆ. ಪೊಲೀಸರ ಮಾಡಿದ್ರು, ತನಿಖೆ ಹೌದು ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೀವು ಸರ್. ಹತ್ರದಿಂದ ಬಹಳ ಆರಂಭದಿಂದನೇ ಸೂಕ್ಷ್ಮವಾಗಿ ಆರ್ ಈ ಕೇಸ್‌ನ ನೋಡಿರೋದ್ರಿಂದ ಕೇಳ್ತಾ ಇರೋದು. ಯಾವಾಗಂದ್ರೆ ನಾಸಿಕ್ ಪೊಲೀಸರು ಯಾವಾಗ ಬೆಳಗಾವಿ ಎಸ್ ಪಿ ಅವ್ರಿಗೆ ಪತ್ರ ಬರೀತಾರೆ, ಆ ಪತ್ರದ ಆಧಾರದ ಮೇಲೆ ಪೊಲೀಸರು ಒಂದು ಪ್ರಾರಂಭಿಕ ತನಿಖೆನ ಮಾಡ್ತಾ ಇದ್ರು. ಅಂದ್ರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರೂ ಇಲ್ಲ. ಅಲ್ಲಿ ಸಿಸಿಟಿವಿ ಅಂತ ಅಲ್ಲಿ ಘಾಟ್ನಲ್ಲಿ ಇಲ್ಲ, ಚೆಕ್ ಪೋಸ್ಟ್ ಅಲ್ಲಿ ಸಿಸಿಟಿವಿ ಇರುತ್ತೆ. ಹೀಗೆಲ್ಲ ಪಾರಾಗಿ ಇದನ್ನ ಹೋಗೋದು ಡೌಟ್ ಒಂದು ಅನುಮಾನ ವ್ಯಕ್ತಪಡಿಸಿ ಅವರು ಪ್ರಾಥಮಿಕ ವಿಚಾರಣೆನ ಮಾಡ್ತಾ ಇದ್ರು ಪೊಲೀಸರು. ಈ ನಿಟ್ಟಿನಲ್ಲಿ ಕೆಲವೊಂದು ಸಾಕ್ಷ್ಯಗಳ ಕೊರತೆನೂ ಅವ್ರಿಗೆ ಕಂಡು ಬಂತು. ಅಂದ್ರೆ ಅವರು ಈ ಕಾಲ್ ಡೀಟೇಲ್ಸ್ ನೋಡ್ಕೊತ ಹೋದ್ರೆ ಈ ಸಂದೀಪ್ ಪಾಟೀಲ್ದು ಕಾಲ್ ಡೀಟೇಲ್ಸ್ ಅಥವಾ ಇನ್ನು ಅವರು ಪೊಲೀಸ್ ಇಲಾಖೆ ಪ್ರಕಾರ ಏನಿದೆ ತನಿಖೆಗೆ ಏನ್ ಬೇಕಾಯ್ತಲ್ಲ ಅದ್ರ ಪ್ರಕಾರ ನೋಡ್ಕೊತ ಹೋದ್ರೆ ಸಂಪೂರ್ಣ ಸುಳ್ಳು ಅಂತ ಬಂತು ಅದ್ರಲ್ಲಿ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಹಿತ ಅದ್ರಲ್ಲಿ ಸ್ಪಷ್ಟವಾಗಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು, ಇದು ನಮ್ ಕಡೆ ಸುಳ್ಳಿದೆ ಅಂತ ಹೇಳಿ. ಸರಿ ಸರಿ ಸರ್. ಎಸ್ ವಿಲಾಸ್ ಜೋಶಿ ಅವರೇ, ಈಗ ಜನವರಿ 26ನೇ ತಾರೀಕೆ ನಾವು ಈ ದರೋಡೆ ಕೇಸ್ ದಾರಿ ತಪ್ಪಿದ ಕತೆ ಅಂತ ಒಂದು ಸುದ್ದಿ ಕೂಡ ಪ್ರಕಟ ಮಾಡಿದ್ವಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ. ಹೌದು ಹೌದು ಅವತ್ತಿನಿಂದ 400 ಕೋಟಿ ರೂಪಾಯಿ ದರೋಡೆ ಕೇಸ್ನ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿರೋದು ವಿಲಾಸ್ ಜೋಶಿ ಅವರು ಅಲ್ವಾ? ಹೌದು ಹೌದು ಇಲ್ಲಿಂದ ಸ್ಫೋಟಕ ಮಾಹಿತಿವರೆಗೂ ಒಂದು ತಾರ್ಕಿಕ ಅಂತ್ಯವನ್ನ ತಗೊಂಡು ವಸ್ತುನಿಷ್ಠವಾದಂತ ವರದಿಯನ್ನ ಮಾಡಿದ್ರಿ. ವಿಲಾಸ್ ಜೋಶಿ ಅವರೇ, ನಿಮ್ಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಸರ್.